ಭಾರತದ ಸಂವಿಧಾನದ ವಿಧಿ 83 ಆರ್ಟಿಕಲ್ 83 ಸಂಸತ್ತಿನ 2 ಸದನಗಳಾದ ರಾಜ್ಯಸಭೆ ಮತ್ತು ಲೋಕಸಭೆಯ ಅವಧಿಯ ಬಗ್ಗೆ ವಿವರಿಸುತ್ತದೆ. ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ. 1. ರಾಜ್ಯಸಭೆಯ ಅವಧಿ. ವಿಧಿ 83 1. ರಾಜ್ಯಸಭೆಯನ್ನು ಮೇಲ್ಮನೆ ಅಥವಾ ಖಾಯಂ ಸದನ ಎಂದು ಕರೆಯಲಾಗುತ್ತದೆ. ಇದರ ಪ್ರಮುಖ ಅಂಶಗಳು ಹೀಗಿವೆ. ವಿಸರ್ಜನೆಯಿಲ್ಲ. ರಾಜ್ಯಸಭೆಯು ಒಂದು ನಿರಂತರ ಸದನವಾಗಿದೆ. ಇದು ಎಂದಿಗೂ ಸಂಪೂರ್ಣವಾಗಿ ವಿಸರ್ಜನೆಯಾಗುವುದಿಲ್ಲ. ಸದಸ್ಯರ ನಿವೃತ್ತಿ. ಪ್ರತಿ 2 ವರ್ಷಕ್ಕೊಮ್ಮೆ ರಾಜ್ಯಸಭೆಯ ಒಟ್ಟು ಸದಸ್ಯರಲ್ಲಿ 1/3 ಭಾಗದಷ್ಟು 1/3 ಸದಸ್ಯರು ನಿವೃತ್ತರಾಗುತ್ತಾರೆ. ಮರು ಆಯ್ಕೆ. ನಿವೃತ್ತರಾದ ಸದಸ್ಯರು ಮತ್ತೆ ಚುನಾವಣೆಗೆ ಸ್ಪರ್ಧಿಸಲು ಅಥವಾ ಮರುನಾಮನಿರ್ದೇಶನಗೊಳ್ಳಲು ಅರ್ಹರಾಗಿರುತ್ತಾರೆ. 2. ಲೋಕಸಭೆಯ ಅವಧಿ. ವಿಧಿ 83 2. ಲೋಕಸಭೆಯನ್ನು ಕೆಳಮನೆ ಎನ್ನಲಾಗುತ್ತದೆ. ಇದರ ಅವಧಿಯ ಬಗ್ಗೆ ನಿಯಮಗಳು ಈ ಕೆಳಗಿನಂತಿವೆ. ಸಾಮಾನ್ಯ ಅವಧಿ. ಲೋಕಸಭೆಯು ತನ್ನ ಮೊದಲ ಸಭೆ ಸೇರಿದ ದಿನಾಂಕದಿಂದ 5 ವರ್ಷಗಳವರೆಗೆ ಅಸ್ತಿತ್ವದಲ್ಲಿರುತ್ತದೆ. 5 ವರ್ಷ ಮುಗಿದ ತಕ್ಷಣ ಅದು ತಾನಾಗಿಯೇ ವಿಸರ್ಜನೆಯಾಗುತ್ತದೆ. ಅವಧಿಗೂ ಮುನ್ನ ವಿಸರ್ಜನೆ. 5 ವರ್ಷ ಮುಗಿಯುವ ಮೊದಲೇ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ಹೊಂದಿರುತ್ತಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭ. ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನ್ಯಾಷನಲ್ ಎಮರ್ಜೆನ್ಸಿ ಜಾರಿಯಲ್ಲಿದ್ದಾಗ ಸಂಸತ್ತು ಕಾನೂನಿನ ಮೂಲಕ ಲೋಕಸಭೆಯ ಅವಧಿಯನ್ನು 1 ಬಾರಿಗೆ 1 ವರ್ಷದವರೆಗೆ ವಿಸ್ತರಿಸಬಹುದು. ಆದರೆ ತುರ್ತು ಪರಿಸ್ಥಿತಿ ಕೊನೆಗೊಂಡ ನಂತರ ಆ ಅವಧಿಯು 6 ತಿಂಗಳಿಗಿಂತ ಹೆಚ್ಚು ಕಾಲ ಮುಂದುವರಿಯುವಂತಿಲ್ಲ. ಒಂದು ನೋಟದಲ್ಲಿ ವ್ಯತ್ಯಾಸಗಳು. ವೈಶಿಷ್ಟ್ಯ. ರಾಜ್ಯಸಭೆ, ಲೋಕಸಭೆ. ಸದನದ ಸ್ವರೂಪ. ಶಾಶ್ವತ ಸದನ, ತಾತ್ಕಾಲಿಕ ಸದನ. ಅವಧಿ. ವಿಸರ್ಜನೆಯಿಲ್ಲ. ಸದಸ್ಯರ ಅವಧಿ 6 ವರ್ಷ, 5 ವರ್ಷಗಳು. ನಿವೃತ್ತಿ, ವಿಸರ್ಜನೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ. 5 ವರ್ಷಕ್ಕೊಮ್ಮೆ ಅಥವಾ ಮೊದಲೇ ವಿಸರ್ಜನೆ. ಗಮನಿಸಿ, ವಿಧಿ 83 ಕೇವಲ ಸದನಗಳ ಅವಧಿಯನ್ನು ತಿಳಿಸುತ್ತದೆಯೇ ಹೊರತು ಸದಸ್ಯರ ಅರ್ಹತೆಗಳನ್ನಲ್ಲ. ಅರ್ಹತೆಗಳ ಬಗ್ಗೆ ವಿಧಿ 84ರಲ್ಲಿ ವಿವರಿಸಲಾಗಿದೆ. ಈ ಮಾಹಿತಿ